ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಾ ಅಲ್ವಾ? ನಮ್ಮ ಒಂದು ಪುಟ್ಟ ಫ್ಯಾಮಿಲಿಗೂ ನಿಮ್ಮ ಒಂದು ಪ್ರೀತಿ ಇರಲಿ. ಸೊ ಇವತ್ತು ನಾನು ಫಸ್ಟು ಪಾಪುಗೆ ಸ್ವಲ್ಪ ಸರಿ ಮಾಡಿ ತಿನ್ನಿಸ್ಬಿಟ್ರೆ ಅವಳು ಸ್ವಲ್ಪ ಹೊಟ್ಟೆ ತುಂಬ್ಕೊಂಡಿದ್ರೆ ಆಟ ಆಡ್ಕೊಂಡಿರ್ತಾಳೆ. ಹಂಗಾದರೆ ನನಗೆ ಕೈ ಬಿಡ್ತಾಳೆ ಸ್ವಲ್ಪ ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ. ಸೊ ಫಸ್ಟು ಅವಳಿಗೆ ಈ ಸರಿ ಮಾಡಿಟ್ಟು ಅದನ್ನು ಆರೋದಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಹಾಗೆ ಅಷ್ಟರಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋಬೋದು. ಸೊ ಅದಕ್ಕೇ ಇವಾಗ ಸರಿ ಆಯಿತು ಮಾಡಿ. ಸೊ ಡೈಲಿ ನಾನು 2 ಸ್ಪೂನ್ ಅಷ್ಟು ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ಅವಳಿಗೆ 8 ಮಂತ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹಾಗಾಗಿ ಇವತ್ತು ನಾನು ಡಿಟಾಕ್ಸ್ ಡ್ರಿಂಕ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇವತ್ತು ನಾನು ಒಂದು ಕ್ಯಾರೆಟು, ಒಂದು ಬೀಟ್ರೋಟು, ಒಂದು ಆಮ್ಲ ತಗೊಂಡಿದ್ದೀನಿ, ಒಂದು ಇದನ್ನು ಜಿಂಜರ್ ಸ್ವಲ್ಪ ಕಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಡ್ರಿಂಕ್ನ ಮಾಡಿಕೊಂಡು ನಾನು ಏನು ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಕುಡಿಯೋದಕ್ಕೆ ಒಂಥರ ಅನ್ನಿಸ್ತು, ಬಟ್ ಇವಾಗ ನನಗೆ ಅಡ್ಜಸ್ಟ್ ಆಯಿತು. ತುಂಬಾ ಇಷ್ಟಪಟ್ಟು ಕುಡಿತೀನಿ. ಡಿಟಾಕ್ಸ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಟಾಕ್ಸಿನ್ನ ಹೊರಗೆ ಹಾಕುತ್ತೆ. ನಮಗೆ ಏನು ಎಷ್ಟೋ ಕಾಸ್ಟ್ಲಿ ದುಡ್ಡು ಕೊಟ್ಟು 600 700 ಯಾವುದೋ ಒಂದು ಪ್ರಾಡಕ್ಟ್ ತಗೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಏನೋ ಒಂದು ಮಾಡಿ ಸುಮ್ಮನೆ ಟೆಂಪ್ರವರಿಗೆ ಏನೋ ಫೇಸ್ನ ಏನೋ ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೊಳ್ಳೋದ್ಕಿಂತ ಈ ಥರ ಒಳ್ಳೆ ವೆಜಿಟೇಬಲ್ಸು, ಫ್ರೂಟ್ಸ್ನೆಲ್ಲ ನಾವು ಇಂಟೇಕ್ ಮಾಡಿಕೊಂಡು ಇನ್ನರ್ಲಿ ಅಂದರೆ ಟೆಂಪ್ರವರಿಗಿಂತ ಒರಿಜಿನಲಿ ಒಂದು ಸ್ವಲ್ಪ ಒಳಗಿಂದನೇ ನಮಗೆ ಬ್ರೈಟ್ನೆಸ್ಸು, ಗ್ಲೋನೆಸ್ ಬರಲಿ ಅಂತೇಳಿ ನಾನು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗೆ ಒಬ್ಬರು ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಅಕ್ಕ ರಿಸಲ್ಟ್ ಬರ್ತಿದ್ಯಾ ಅಂತ. 1 ಮಂತ್ ಆಯಿತು ಸ್ಟಾರ್ಟ್ ಆಗಿ, ನನಗೆ ಪರವಾಗಿಲ್ಲ ಅನ್ನೋ ರಿಸಲ್ಟ್ ನನಗೆ ಗೊತ್ತಾಗ್ತಾ ಇದೆ. ಏರ್ ಫಾಲ್ ಅಂತೂ ಕಂಪ್ಲೀಟ್ ಕಮ್ಮಿ ಆಗಿದೆ ನನಗೆ. ಹಾಗೆ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ನ ಮಾಡ್ಕೊಂಡಿದ್ದೆ. ಸೊ ಆಮ್ಲೆಟ್ನ ಮಾಡಿಕೊಂಡು ತಿನ್ಕೊಂಡು ಇವಾಗ ನಾನು ಚಿಯಾ ಸೀಡ್ಸ್ಗೆ ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಆಮ್ಲೆಟ್ಗೆ ಹೊಟ್ಟೆ ಫುಲ್ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ನಾನೇನು ಮಾಡಿಕೊಂಡೆ, ಸ್ವಲ್ಪ ಫ್ರೂಟ್ಸ್ದು ಸಲಾಡ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ಜೆಲ್ಲಿ ಒಂಥರ ಈ ಚಿಯಾ ಸೀಡ್ಸ್ನ ಓವರ್ನೈಟ್ ಸೋಕ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿ ಮಾಡಿಟ್ಕೊಂಡ್ರೆ ಅದು ತಿನ್ಬೇಕಾದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಬೆಲ್ಲ ಆಗಲಿ ಮತ್ತು ಸಕ್ಕರೆ ಆಗಲಿ ಯೂಸ್ ಮಾಡಲ್ವಲ್ಲ ವೆಯ್ಟ್ ಲಾಸಲ್ಲಿರೋದಕ್ಕೆ. ಸೊ ಹನಿನ ಹಾಕ್ಕೊಂಡು ಆ ಥರ ಕ್ರೀಮಿ ಥರ ಮಾಡಿಟ್ಕೊಂಡಿದ್ದೆ. ಸೊ ನಾನಿಲ್ಲಿ ಇದು ಕಾರ್ನ್ಫ್ಲೇಕ್ಸು ಮೀನ್ಸ್ ಮ್ಯೂಸ್ಲಿ ಥರ ಮಿಕ್ಸ್ಡ್ ಬರುತ್ತಲ್ಲ ಓಟ್ಸು, ಆ ಓಟ್ಸ್ನ 1 ಬೌಲಷ್ಟು ತೊಗೊಂಡಿದ್ದೀನಿ ನಾನು. ಇದು ಹಾಗೆ ಬೌಲು ಹಾಲಲ್ಲಿ ಹಾಕ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಏನೋ ಚೆನ್ನಾಗೇ ಅನಿಸೋದಿಲ್ಲ ಬರೀ ಅದೇ ತಿನ್ನೋದಕ್ಕೆ. ಒಂದು 5 ಸ್ಪೂನ್ ತಿನ್ನೋಷ್ಟೊತ್ತಿಗೆ ಒಂಥರ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಸ್ವಲ್ಪ ಹಾಲನ್ನೆಲ್ಲ ಮಾಡಿಕೊಂಡು ಇದಕ್ಕೇ ಫ್ರೂಟ್ ಸಲಾಡ್ ಥರ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನನಗಂತೂ ಇದು ಎಲ್ಲ ಒಂಥರ ಇಷ್ಟ. ನಾನೇನೋ ಮಿಸ್ ಮಾಡ್ಕೋತಿದ್ದೀನಿ ಊಟನ, ಬೇರೆದು ಊಟ ಎಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿಲ್ಲ. ಜೊತೆಗೂ ಒಂದು ಟೈಮ್ಗೆ ನಾನು ಮುದ್ದೆನೂ ತಿಂತೀನಿ. ಸೊ ಹಂಗಾಗಿ ಪರವಾಗಿಲ್ಲ. ಹೇಳಬೇಕು ಅಂದರೆ ಈ ರುಟೀನೇ ನನಗೆ ಹೆಲ್ತಿ ಫುಡ್ ತಿಂತ್ಕೊಂಡು ಇದೇ ಥರನೇ ಲೈಫ್ ಲಾಂಗ್ ಇರೋಣ ಇನ್ಮೇಲೆ ಅಂತ ಫೀಲ್ ಆಗ್ತಾ ಇದೆ. ಸೊ ನಾನು ಹಂಗೆ ಇದ್ದೀನಿ. ಸೊ ನಿಮ್ಗೆ ಅನ್ನಿಸ್ಬೋದು ಫ್ರೂಟ್ಸ್ದೆಲ್ಲ ಎಷ್ಟೊಂದು ಕಾಸ್ಟ್ಲಿ ಆಗಿದೆ, 250 ರುಪೀಗೇನೋ 1 kg ಆ್ಯಪಲ್ಸ್ ಅದೆಲ್ಲ. ಸೊ ಇದೆಲ್ಲ ಮಾಡೋಕ್ಕೆ ಲೈಫ್ ಲಾಂಗ್ ಮಾಡೋದಕ್ಕೆ ಕಷ್ಟ ಆಗಲ್ವಾ ಅಂತ ಏನಾದರೂ ಮನಸ್ಸಿಗೆ ಬಂದರೆ, ಸೀಸನಲ್ ಫ್ರೂಟ್ಸು ಇವಾಗ ಸಮ್ಮರಲ್ಲಿ ವಾಟರ್ ಮೆಲನ್ ಸೀಸನ್ನು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಮತ್ತು ಪಪ್ಪಾಯ ಆ ಥರ ಎಲ್ಲ ಸೀಸನಲ್ ಫ್ರೂಟ್ಸ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋ ಥರ ನಿಮ್ಗೆ ಆ ಥರ ಏನಾದರೂ ಐಡಿಯಾ ಬೇಕು ಅಂದರೆ ಸೀಸನಲ್ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನೋಡೋಣ, ಸೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನಾನು ತಿನ್ಕೋಬೇಕು. ಅಷ್ಟರಲ್ಲಿ ನನ್ನ ಮಗಳಿಗೆ ಬಾಕ್ಸ್ಗೆ ಅವಳಿಗೆ ಏನು ಅಂದರೆ ಒಂಥರ ಸ್ನ್ಯಾಕ್ಸ್ ಐಟಮ್ ಥರ, ಒಂದು ಸ್ನ್ಯಾಕ್ಸು ಅಲ್ಲ, ಈ ಕಡೆ ಲಂಚು ಅಲ್ಲ, ಆ ಥರ ಅವಳ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಬೇಕು. ಸೊ ಹಾಗಾಗಿ ನಾನೇನು ಮಾಡಿದೆ, ಚಟ್ನಿ ಏನು ಮಾಡಲಿಲ್ದಂಗೆ ತಿನ್ನಬೇಕಲ್ವ ಅವಳು ಸ್ಕೂಲಲ್ಲಿ, ಅವಳಿಗಿನ್ನೂ ಡಿಪ್ ಮಾಡಿಕೊಂಡು ಅಲ್ಲಿ ತಿನ್ನಿಸೋದು ಇಲ್ಲ ಆಯಮ್ಮನ್ ಅನಿಸುತ್ತೆ. ಸೊ ಅವರೇ ಹೇಳ್ಬಿಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ, ಡ್ರೈ ಸ್ನ್ಯಾಕ್ಸು ಈ ಥರ ಸ್ನ್ಯಾಕ್ಸ್ ಕಳಿಸಿ ಅಂತ. ಸೊ ಹಂಗಾಗಿ ನಾನೇನು ಮಾಡಿದೆ, ಈ ಪಡ್ಡುನ ಥರ ಮಾಡಿಕೊಟ್ಬಿಡೋಣ, ಪಡ್ಡು ಆದರೆ ಕೈಲಿ ಹಿಂಗೆ ಇಟ್ಕೊಂಡು ತಿಂತಾಳೆ ಅಂತ ಹೇಳಿ ಕ್ಯಾರೆಟು, ಬೀಟ್ರೋಟು ಮತ್ತು ಸ್ವಲ್ಪ ಅದಕ್ಕೆ ಸಬಾಕ್ಸಿ ಸೊಪ್ಪು ಎಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಟೈಮ್ ಈ ರೀತಿ ಮಾಡಿ, ಸಖತ್ತಾಗಿರುತ್ತೆ. ನಾನು ಎಕ್ಸ್ಪೆಷಲಿ ಇಷ್ಟಪಟ್ಟು ತಿನ್ನಬೇಕು, ಬಟ್ ಇದರಲ್ಲಿ ನಾನು ರೈಸ್ ಹಾಕಿರ್ತೀನಲ್ಲ, ಸೊ ಹಂಗಾಗಿ ನಂದು ಆಲ್ರೆಡಿ ಆಯಿತು. ಇವತ್ತು ಆಮ್ಲೆಟ್ ತಿಂದೆ ಅದೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ನಾನೇನು ತೊಗೊಂಡಿಲ್ಲ. ಸ್ಕೂಲ್ಗೆ ಬೆಳಗ್ಗೆ ಬಿಟ್ಟು ಬಂದಾಗ ಅವಳಿಗೆ ಈ ಥರ ಫೋಟೋ ಬೇಕು ಫ್ರೆಂಡ್ ಜೊತೆ ಅಂತ ಕೇಳಿದ್ಲು. ಸೊ ಕಳಿಸಿದ್ದೆ.
ಆಮೇಲೆ ಮತ್ತೆ ನಾನು ಅವಳನ್ನು ಕರ್ಕೊಂಬರ್ಬೇಕಾದ್ರೇ ಹಾಗೇನೆ ಅವಳನ್ನು ಕರ್ಕೊಂಬರೋ ಟೈಮಲ್ಲಿ ನನಗೆ ಸ್ವಲ್ಪ ಈ ಮಂತು ಗ್ರಾಸರಿದು ಜಾಸ್ತಿ ಹೆವಿ ಗ್ರಾಸರಿ ಬೇಕು ಅಂದರೆ ಹಸ್ಬೆಂಡ್ ಜೊತೆ ಬರ್ತಿದ್ದೆ ಸ್ವಲ್ಪ, ಬಟ್ ನನಗೆ ಲೈಟಾಗೇ ಬೇಕಿತ್ತು. ಸೊ ಹಾಗಾಗಿ ನನಗೆ ಆನ್ ದ ವೇ ಅವಳನ್ನ ಕರ್ಕೊಂಬರೋ ಟೈಮಲ್ಲಿ ಈ ಥರ ಡಿಮಾರ್ಟ್ಗೆ ಹೋಗಿ ಶಾಪ್ ಮಾಡ್ಕೊಂಬಂದೆ. ನನ್ನ ಮಗಳು ನನ್ನ ವೀಡಿಯೋ ಮಾಡ್ತಾ ಇದ್ದಾಳೆ, ತುಂಬ ಖುಷಿ ಆಯಿತು. ಸೊ ನನಗೆ ಯಾರು ವೀಡಿಯೋ ಮಾಡೋರಿಲ್ಲ ಅಂದ್ಬಿಟ್ಟು ಯಾವಾಗಲೂ ಗಿಲ್ಟ್ ಫೀಲ್ ಇರ್ತಾಯಿತ್ತು. ನೋಡಿ ನನ್ನ ಮಗಳೇ ಇವಾಗ ಮಾಡ್ತಾ ಇರೋ ಇದೆಲ್ಲ ನನ್ನ ಮಗಳು ಮಾಡಿರೋದೇ. ಸೊ ನಾನು ಸ್ವಲ್ಪ ಅವಳಿಗೆ ಏನೇನು ಬೇಕು ಅಂಥದ್ದು, ಮತ್ತು ಪನ್ನೀರು, ನಾನು ಡಯಟಲ್ಲಿರೋದ್ರಿಂದ ಸ್ವಲ್ಪ ಪನ್ನೀರು ಹೈ ಪ್ರೋಟೀನ್ದು ಡಯಟಲ್ಲಿರೋದ್ರಿಂದ ಪನ್ನೀರ್ ಬೇಕಿತ್ತು. ಸೊ ಹಾಗಾಗಿ ಪನ್ನೀರು ತೊಗೊಂಡೆ. ನನ್ನ ಮಗಳು ಸ್ಟಾರ್ಟ್ ಆಯಿತು, ಅವಳು ಡಿಮಾರ್ಟಿಗೆ ಬಂದಳು ಅಂದರೆ ಅಲ್ಲಿ ಅದು ಮಿಕ್ಕಿದು ಏನೇನೋ ಇರುತ್ತಲ್ಲ ಅದನ್ನೇ ಕೇಳ್ತಾ ಇರ್ತಾಳೆ. ಸೊ ಹಾಗೆ ನಾನು ಡಿಮಾರ್ಟಲ್ಲಿ ಇವತ್ತು ಸ್ವಲ್ಪ ನಾನು ಸ್ಮ್ಯಾಶ್ ಮಾಡೋದು ಹುಡ್ಡದಿತ್ತು, ಅದು ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಈ ಥರ ಒಂದು ತೊಗೊಂಡೆ. ಜಸ್ಟ್ ಇದು 79 ರೂಪಿ ಇತ್ತು. ಹಾಗೆ ನನಗೆ ಸ್ಮೂತಿ ಕುಡಿಯೋಕ್ಕೆ ಗ್ಲಾಸ್ ಬೇಕಿತ್ತು. ಒಂದಿದೆ, ಅದು ನಾನು ತೊಗೊಂಡ್ರೆ ನನ್ನ ಹಸ್ಬೆಂಡ್ಗೆ ಇನ್ನೊಂದು ಬೇಕು ಅಂತಿರುತ್ತೆ. ಅದಕ್ಕೆ ಪಾಪುಗೆ ಇವಾಗ ಸ್ಟೀಮ್ಡ್ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಕೊಡೋದಿತ್ತಲ್ಲ, ಸ್ಟೀಮರ್ ನಂದು ದೊಡ್ಡದಿದೆ ಇಡ್ಲಿ ಪಾತ್ರೆಯಲ್ಲಿ, ಅದನ್ನು ವಾಶ್ ಮಾಡೋಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ಅಂತ ಹೇಳಿ ಚಿಕ್ಕದು ಈ ಥರ ಒಂದು ತೊಗೊಂಬಂದೆ. ಹಾಗೆ ಅವಳು ಲಂಚ್ ಬಾಕ್ಸು ಪಾಪುದು 179 ರೂಪಿಗೆ ತುಂಬಾ ಚೆನ್ನಾಗಿದೆ. ಲಂಚ್ ಬಾಕ್ಸ್ ಇಷ್ಟ ಆಯಿತು. ಹಾಗೆ ಇವತ್ತಿನ ಗ್ರಾಸರಿ ಜೊತೆ ಇಷ್ಟು ನಾನು ಡಿಮಾರ್ಟಿಂದ ತೊಗೊಂಬಂದಿದ್ದೆ. ಸ್ವಲ್ಪ ಗ್ರಾಸರಿದೆಲ್ಲ ತಂದಿದ್ದೆ. ಇವತ್ತು ನಾನು ಆಫ್ಟರ್ನೂನ್ಗೆ ಅಂದರೆ ಇದು ಮೊಳಕೆ ಕಟ್ಟಿರೋದು ಸ್ವಲ್ಪ ಹೆಸರು ಕಾಳಿತ್ತು, ಕಡಲೆಕಾಳಿತ್ತು ನೆನೆಸಿರೋದು. ಅದು ಬೆಳಗ್ಗೆನೂ ಬರೀ ಒಂಥರ ಓಟ್ಸ್ ಇದ್ರ ಥರ ತಿಂದಿದ್ನಲ್ಲ, ಅಂದರೆ ಬಾಯ್ಲ್ ಆಗದೆ ಇರೋ ಥರ ತಿಂದಿದ್ನಲ್ಲ ಫ್ರೂಟ್ಸು ಅದೆಲ್ಲ. ಇವಾಗ ಸ್ವಲ್ಪ ಏನಾದರೂ ಕುಕ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸಲಾಡ್ ಥರ ಪಲ್ಯ ಥರ ಮಾಡ್ಕೊಂಡಿದ್ದೆ. ಯಾವುದೇ ಥರ ಚಪಾತಿ ಏನಿಲ್ಲ, ಜಸ್ಟ್ ಅದನ್ನೇ ಒಂದು ಬೌಲ್ ತಿನ್ಕೋತೀನಿ ನಾನಿವತ್ತು. ಹಾಗೆ ನಾನು ಇವತ್ತು ಮೀಶೋದಲ್ಲಿ ಒಂದು ಬಾಕ್ಸ್ ಸೆಟ್ಟು, ಅಂದರೆ ಗ್ರಾಸರಿ ಸ್ಟೋರೇಜ್ ಬಾಕ್ಸು, ಜಸ್ಟ್ ಒಂದು 75 ml ಅಂತೀವಲ್ಲ, ಒಂದು ಅರ್ಧ kg ಮೇಲೆ 3/4 kg ಅಷ್ಟು ಇಡಿಸೋ ಅಷ್ಟು ಒಂಥರ ಬಾಕ್ಸು. ಒಳ್ಳೆ ರಿವ್ಯೂಸ್ ಇತ್ತು. ನನಗೆ ಬೇಕಿತ್ತು ಇದು ಡ್ರೈ ಫ್ರೂಟ್ಸ್ಗಳು ಸೀಡ್ಸು ಎಲ್ಲ ಹಾಕಿಟ್ಕೊಳ್ಳೋಕ್ಕೆ ಬೇಕಿತ್ತು. ಸೊ ಹಂಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ, ತೊಗೊಂಡಿದ್ದೀನಿ. ನಿಮಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ. ಏರ್ ಟೈಟ್ ಕಂಟೈನರು, ಒಂಥರ ಅಂಡಿ ಅಂದರೆ ಒಂಥರ ಇದನ್ನೇನೋ ಅಂಡಿ ಅಂತಲೇ ಇತ್ತು ಅದರಲ್ಲಿ, ಅಂಡಿ ಸ್ಟೈಲ್ ಬಾಕ್ಸಸ್ ಅಂತ ಚೆನ್ನಾಗಿದೆ. ಅನ್ಬ್ರೇಕಬಲ್ಲು ಹೊಡೆದ್ರು ನೋಡಿ, ಒಳಗೆ ಈ ಥರ ಕೊಟ್ಟಿದ್ದಾರಲ್ವ, ಏರ್ ಟೈಟ್ ಕಂಟೈನರು ಚೆನ್ನಾಗಿದೆ. ಹಾಗೆಯೇ ಒಂಥರ ಲುಕ್ ವೈಸೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಕೌಂಟರ್ ಟಾಪ್ ಮೇಲೆ ಸೈಡಲ್ಲಿ ಏನಾದರೂ ಜೋಡಿಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ನಾನು ಇದು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇದೆ ಏನು ಅಂತ. ಬಿದ್ರೂ ಬೇಗ ಒಡೆದೋಗಲ್ಲ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 263 ರೂಪೀಸ್ಗೇನೋ 6 ಪೀಸಸ್ಸು. ಅದು ಮೀಶೋದಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ, ಸ್ವಲ್ಪ ಡಿಸ್ಕೌಂಟ್ ಅನ್ನೋ ಥರನೂ ಬರ್ತಾ ಇರುತ್ತೆ. ಅವಾಗವಾಗ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಯಾವಾಗಾದರೂ ಕಮ್ಮಿ ಇದೆ ಅಂದರೆ ಒಂದು 23 ರೂಪಿ ಹಂಗೆ ಕಮ್ಮಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ತೊಗೋಬೋದು. ನಾನಿವಾಗ ಇದನ್ನೆಲ್ಲ ವಾಶ್ ಮಾಡಿ ಒಂದು ಟಿಶ್ಯೂ ಪೇಪರ್ಗಳಲ್ಲೆಲ್ಲ ವೈಪ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಒಣಗಲಿ ಅಂತ ಹೇಳಿ. ಇವಾಗ ಒಣಗಿತ್ತಲ್ಲ, ಡ್ರೈ ಫ್ರೂಟ್ಸ್ಗಳ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತೇಳಿ. ಇದು 1 kg ಡ್ರೈ ಫ್ರೂಟ್ಸ್ ಅಷ್ಟಿತ್ತು, ಸ್ವಲ್ಪ ಯೂಸ್ ಮಾಡಿದ್ದೆ. ಅದು ಸ್ವಲ್ಪ 3/4 kg ಅಷ್ಟು ಇಡಿಸುತ್ತೆ ಅನಿಸುತ್ತೆ ಈ ಜಾರು. ಸ್ವಲ್ಪ ಚಿಲ್ಲಿ ಪೌಡ್ರುಗಳೂ ಒಂದು ಸ್ವಲ್ಪ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಹೇಳಿ ಕಲ್ಲರ್ದು ತೊಗೊಂಡಿದ್ನಲ್ಲ, ಇದನ್ನು ಈ ಗ್ಲಾಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಅದನ್ನು ಕೂಡ ಹಾಕಿಟ್ಕೊಂಡೆ. ಸೊ ಧನಿಯಾ ಪೌಡರು ಒಂದಕ್ಕೆ ಹಾಕ್ಕೊಂಡೆ. 4 ಬಾಕ್ಸಿಗೆ ನಾನು ಒಂದಕ್ಕೆ ಸೀಡ್ಸು, ಒಂದಕ್ಕೆ ಆಲ್ಮಂಡು ಆ ಥರ ಎಲ್ಲ ಹಾಕಿ, ಇನ್ನು ಮಿಕ್ಕಿದ್ದು 2 ಬಾಕ್ಸಿಗೆ ನಾನು ಏನು ಮಾಡಲಿ ಅಂತಿದ್ದೆ. ಸೊ ಅದಕ್ಕೆ ಖಾರ ಪುಡಿನೂ ಸಾಂಬಾರು ಪುಡಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕೈಗೆಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳಿ ಈ ರೀತಿ 6 ಬಾಕ್ಸಿಗೆ. ಇನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಪ್ರೇಟ್ ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕೋಬೇಕು ಸೀಡ್ಸ್ನು ಅಂದರೆ, ಇನ್ನೂ 2 ಬೇಕಿತ್ತು ನನಗೆ ಬಾಕ್ಸಸ್ಸು. ನಾನು ಬೇಡ ಏನಕ್ಕೆ ಸುಮ್ಮನೆ ಅಂತ ಹೇಳಿ ಈ ರೀತಿ ಮಾಡಿಕೊಂಡೆ ಅಷ್ಟೇ. ಹೋಪ್
ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಅಲ್ವಾ. ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಹೇಗಿತ್ತು ಬ್ಲಾಗ್ ಅನ್ನೋಂತ ತಿಳಿಸಿ ನನಗೆ ಕಮೆಂಟಲ್ಲಿ. ಓಕೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬಾಯ್, ಟೇಕ್ ಕೇರ್, ಲವ್ ಯು ಲಾಟ್ಸ್.